ಇದು ಆಟೋ ಚಾಲಕರು ಹೇಳ್ತಾ ಇರುವಂತಹ ಮಾತು. ಸಮಸ್ಯೆ ಇದೆ, ನಮ್ಮ ಸಮಸ್ಯೆಗೆ ಯಾರಾದರೂ ಸೊಲ್ಯೂಷನ್ ಕೊಡಿ ಅಂತ ಬೆಂಗಳೂರಿನಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಶೇಷಾದ್ರಿಪುರಂ ಲಿಂಕ್ ರಸ್ತೆಯಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತಿವೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಶೇಷಾದ್ರಿಪುರಂ ಲಿಂಕ್ ರಸ್ತೆಯಲ್ಲಿ ಆಟೋಗಳ ಕ್ಯೂ ಇದೆ. ಟ್ರೂ ಗ್ಯಾಸ್ ಬಂಕ್ ಮುಂದೆ ಸಾಲುಗಟ್ಟಿ ನಿಂತಿದ್ದಾವೆ ಆಟೋಗಳು. ಗಂಟೆಗಟ್ಟಲೆ ನಿಂತರೂ ಕೂಡ ಗ್ಯಾಸ್ ಸಿಗುತ್ತೋ ಇಲ್ಲೋ ಅನ್ನುವಂತಹ ಸಮಸ್ಯೆ, ಟೆನ್ಷನ್ ಆಟೋ ಚಾಲಕರನ್ನ ಕಾಡ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆಟೋಗಳು ಕ್ಯೂ ನಿಂತಿದ್ದಾವೆ. ಪಕ್ಕದಲ್ಲೇ ಟೋಟಲ್ ಎನರ್ಜಿ ಗ್ಯಾಸ್ ಬಂಕ್ ಇದೆ, ಅದು ಕ್ಲೋಸ್ ಆಗಿದೆ. ಗ್ಯಾಸ್ ಹಾಕ್ಸೋದಿಕ್ಕೆ ಸುತ್ತಿ ಸುತ್ತಿ ಟೆನ್ಷನ್ ನಲ್ಲಿದ್ದಾರೆ ಚಾಲಕರು. ಇಲ್ಲಿ ಗ್ಯಾಸ್ ಸಿಗುತ್ತೆ, ಅಲ್ಲಿ ಸಿಗುತ್ತೆ ಅಂತ ಮೆಸೇಜ್ಗಳನ್ನ ನೋಡಿ ನೋಡಿ ಬರ್ತಾ ಇದ್ದಾರೆ. ಆದ್ರೆ ಗ್ಯಾಸ್ ನೋಡಿದ್ರೆ ಸಿಗ್ತಾ ಇಲ್ಲ. ಸುತ್ತಿ ಸುತ್ತಿ ಸಾಕಾಗಿದೆ ಅಂತ ಚಾಲಕರು ತಮ್ಮ ಗೋಳನ್ನ ಹೇಳ್ಕೊಳ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಆಟೋ ಕ್ಯೂ ನಿಂತಿದೆ. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಎಲ್ಲೆಲ್ಲೂ ಕೂಡ LPG ಆಟೋ ಗ್ಯಾಸ್ಗೆ ಹಾಹಾಕಾರ ಶುರುವಾಗಿರ್ತಕ್ಕಂಥದ್ದು. ಸದ್ಯ ನಾನು ಶೇಷಾದ್ರಿಪುರಂನ ಲಿಂಕ್ ರಸ್ತೆಯಲ್ಲಿರುವಂತಹ ಆಟೋ ಗ್ಯಾಸ್ ಬಂಕ್ ಮುಂದೆ ಇದ್ದೀನಿ. ಟ್ರೂ ಗ್ಯಾಸ್ ಆಟೋ ಬಂಕ್ ಮುಂದೆ ಈ ರೀತಿಯಾದಂತಹ ಸಾಲುಗಟ್ಟಿ ನಿಂತಿರುವಂತಹ ಆಟೋಗಳನ್ನ ನೀವು ನೋಡಬಹುದು. ಸರತಿ ಸಾಲಿನಲ್ಲಿ ಈ ಒಂದು ಆಟೋಗಳು ನಿಂತು ಈಗಾಗಲೇ ಸುಮಾರು 2 ಗಂಟೆ ಕಳೆದಿದೆ ಅಂತಕ್ಕಂಥದ್ದು. ಕೆಲವೊಂದು ಕಡೆ ಅಂತೂ ಸಾಕಷ್ಟು ಕಡೆ ಇವರು ಆಟೋಗೆ ಗ್ಯಾಸ್ನ ಫಿಲ್ ಮಾಡಿಸ್ಲಿಕ್ಕೋಸ್ಕರ ಬೆಂಗಳೂರಿನಾದ್ಯಂತ ಹುಡುಕಿ ಅಲ್ಲೆಲ್ಲವೂ ಕೂಡ ಬಂದಾದಂಥ ಕಾರಣ ಇಲ್ಲಿ ಬಂದು ಇವಾಗ ಆಟೋಗೆ ಗ್ಯಾಸ್ನ ಹಾಕ್ಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಈ ಸಾಲು ಸುಮಾರು 2 ಭಾಗದಲ್ಲೂ ನಾವು ನೋಡಿದಾಗ, ಅಂದರೆ ಬಂಕಿನ 2 ಭಾಗದಲ್ಲೂ ಕೂಡ ಆಟೋಗಳು ಸಾಲುಗಟ್ಟಿ ನಿಂತಿದ್ದಾವೆ. 2 ಭಾಗದಲ್ಲೂ ಸುಮಾರು 1 ಕಿಲೋಮೀಟರ್ ಅಷ್ಟು ಆಟೋಗಳು ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು. ಸೊ ಆಟೋಗಳನ್ನು ಓಡಿಸೋದಿರಲಿ, ಆಟೋಗೆ ಗ್ಯಾಸ್ನ ತುಂಬಿಸ್ಕೊಳ್ಳೋದೇ ದೊಡ್ಡ ಚಾಲೆಂಜ್ ಅನ್ನೋ ರೀತಿಯಲ್ಲಿ ಆಗಿದೆ ಆಟೋ ಚಾಲಕರ ಪರಿಸ್ಥಿತಿ ಅಂತಕ್ಕಂಥದ್ದು. ಬನ್ನಿ, ಇಲ್ಲಿ ಸಾಕಷ್ಟು ಆಟೋ ಚಾಲಕರಿದ್ದಾರೆ, ಮಾತಾಡ್ಸೋಣ ಅವರ ಪರಿಸ್ಥಿತಿ ಏನು ಅಂತ ಕೇಳೋಣ. ಸರ್, ಎಷ್ಟೊತ್ತಿಗೆ ಬಂದ್ರಿ? ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ಇಲ್ಲಿ ಆಟೋಗೆ ಗ್ಯಾಸ್ ಫಿಲ್ ಮಾಡೋಕ್ಕೆ? 2 ಅವರಿಂದ ಕಾಯ್ತಿದ್ದೀರಾ. ಎಲ್ಲೆಲ್ಲಿ ಹೋಗಿ ಬಂದ್ರಿ ಸರ್? ಎಲ್ಲ ಕಡೆನೂ ಆಟೋ ಇದಕ್ಕೆ ಬಂಕ್ಗಳು 100 ಅಲ್ಲಿ 80% ಬಂಕ್ ಕ್ಲೋಸ್ ಆಗಿದೆ. ಅಲ್ಲೆಲ್ಲ ಒಂದು 20% ಓಪನ್ ಆಗಿದೆ. ಎಲ್ಲ ಕಡೆಗೆ 200 ಗಾಡಿ 300 ಗಾಡಿ ಇದೇ ಥರ ಕ್ಯೂ ಅಲ್ಲಿ ಇದೆ. ಎಲ್ಲ ಗಾಡಿ ₹100 ₹105 ಮಾಡಿದ್ದಾರೆ. 60 ರೂಪಾಯಿ ಇರೋ ಜಾಗದಲ್ಲಿ 105 ರೂಪಾಯಿ ಮಾಡಿದ್ರೆ 45 ರೂಪಾಯಿ ಬ್ಲ್ಯಾಕ್ ಕೊಟ್ಟು ನಾವು ಹಾಕಿಸ್ತಾ ಇದೀವಿ ಅಂದರೆ ನಮ್ಗೆ ಹೆಂಗಿರ್ಬೇಕು? ಕಾಟನ್ ಬಟ್ಟೆ 71 ರೂಪಾಯಿ ನನ್ನ ಹಾಕ್ಸಿದ್ದೀನಿ. ಇವಾಗಲೂ ಜನ ಜಾಸ್ತಿ ಆದ್ರೆ ಇಲ್ಲಿ ಬಂದ್ರೆ 105 ರೂಪಾಯಿ ಅಂತಾರೆ. ಏನು ಮಾಡೋದು ನಾವು? ಹೆಂಗೆ ಕೂಡ LPG ಗ್ಯಾಸ್ ಯಾಕೆ ವ್ಯತ್ಯಾಸ? ಏನು ಗೊತ್ತಿಲ್ಲ. ಬಂಕವ್ರು ಇವರೇ ಮಾಡಿರೋ, ಇವ್ರುಗಳು ಮಾಡ್ಕೊಂಡಿರೋದು ಬಂಕವರು. ಅವರು ಇದು ಮಾಡಿಲ್ಲ. 71 ರೂಪಾಯಿ ಅವ್ನು ಹಾಕ್ತಾನೆ ಅಂದರೆ ಅಷ್ಟು 30 ರೂಪಾಯಿ ಡಿಫ್ರೆನ್ಸಲ್ಲಿ ಹಾಕ್ತಾರೆ ಯಾರನ್ನ. ಎಷ್ಟು ಕಡೆ ಹೋಗ್ಬಿಟ್ಟು ಬಂದ್ರಿ ಸರ್ ಗ್ಯಾಸ್ ಹಾಕಿ? ಪೀಣ್ಯ ಈ ಕಡೆಯಿಂದೆಲ್ಲ ರೌಂಡ್ ನೋಡ್ಕೊ ಬರ್ತಾ ಇದೀವಿ. ಎಲ್ಲ ಕಡೆನೂ ಫುಲ್ಲು ಕ್ಲೋಸ್ ಆಗಿದೆ. ಆಯ್ತಾ, ಬೆಂಗಳೂರಲ್ಲಿ ಏನು ಆಗ್ತಾ ಇದೆ ನಮಗೆ ಗೊತ್ತಾಯ್ತಾ ಇಲ್ಲ. ಆಟೋದಲ್ಲಿ ಹೆಂಗೆ ಜೀವನ ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಇವಾಗ ನಾವು ಒಂದು 5 ರೂಪಾಯಿ ಏನಾದ್ರು ಎಕ್ಸ್ಟ್ರಾ ಒಂದು ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಜನಗಳು ಬೈತಾರೆ. ಇದನ್ನೆಲ್ಲ ಕೇಳೋರು ಯಾರೂ ಇಲ್ಲ, ಸರ್ಕಾರದವ್ರಿಗೆ ಹೇಳೋದಂತ ಇದೆ ಯಾರಿಗೂ ಇಲ್ಲ. ಈಗ 60 ರೂಪಾಯಿ ಇದ್ದಿದ್ದು ಏಕ್ದಮ್ 105 ರೂಪಾಯಿ 110 ರೂಪಾಯಿ ಮಾಡಿದ್ರೆ ಹೆಂಗೆ ಬದುಕಬೇಕು? ಸಾಯಂಕಾಲ ಆದರೆ ನಾವು ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ನಮಗೆ. ಮೇಡಮ್, ನಾನು ಫಸ್ಟ್ ಬ್ಲಾಕಿಂದ ಬರ್ತಾ ಇದ್ದೀನಿ. ಯಾವ ಕಡೆನೂ ಗ್ಯಾಸ್ ಸ್ಟಾಕ್ ಇಲ್ಲ. ಇಲ್ಲಿ ಇರೋದ್ರಿಂದ ಕ್ಯೂವಲ್ಲಿ ಒಂದು 50-100 ಗಾಡಿಯಿಂದ ಬರ್ತಾ ಇದ್ದೀನಿ ಮೇಡಮ್. ಇಲ್ಲೇನೋ 105 ರೂಪಾಯಿ ಮಾಡಿದ್ದಾರೆ ಅಂತಾರೆ. 105 ರೂಪಾಯಿ ಹಾಕ್ಕೊಂಡು ನಾವು ಓಡ್ಸೋಕ್ಕಾಗಲ್ಲ. ಸರ್ಕಾರ ನಾವು ಪಬ್ಲಿಕ್ ಓಡಿಸೋದ್ರಿಂದ ನಮಗೆಲ್ಲ ಸ್ವಲ್ಪ ರೇಟ್ ಕಡಿಮೆ ಮಾಡಿ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್ಕಾರನ ಮೇಡಮ್. ಗ್ಯಾಸ್ಗೆ ಆಟೋ ಫುಲ್ ಗ್ಯಾಸ್ ಫಿಲ್ ಮಾಡಬೇಕಂದ್ರೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಸರ್? ಏನು ಈಗಿರೋ ರೇಟಲ್ಲಿ 1,500 ಆಗ್ಬೋದು. 500 ರೂಪಾಯಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.